ಹಳ್ಳ ಈ ಹಳ್ಳದಾಗೆ ಮೋಟ್ರ್ ಇಟ್ಟು ನೀರು ಹೊಡೆಯೋದು. ಇದು ನಾಲಿಗೆ ಅಂತಾರೆ. ಇದನ್ನು ಹೊಸ ತಗೊಂಬಂದಿವಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ, ನಾನು ಕೂಡ ಸಖತ್ತಾಗಿದ್ದೀನಿ. ನಾವಿವತ್ತು ನಮ್ಮ ತೋಟಕ್ಕೆ ನೀರು ಹರಿಸ್ಕೊಂಡಿದ್ದೀವಿ. ಪೈಪಲ್ಲಿ ಈ ನೀರು ಕಟ್ಟೆ ಚೆನ್ನಾಗಿ ನೀರು, ಹಂಗಾಗಿ ಮೋಟ್ರ್ ಇಟ್ಟು ನೀರು ಹೊಡೆಯಕ್ಕೆ ಬಂದಿದ್ದೀವಿ. ಸದ್ಯಕ್ಕೆ ಒಂದು 4 ಪೈಪ್ ತಂದಿದ್ದೀವಿ, ಇನ್ನು 7 ಪೈಪಲ್ಲಿ ಹಾಕಿದ್ದೀವಿ. ನಮ್ಮ ಅಣ್ಣರವರೆಲ್ಲ ಪೈಪ್ ತರಕೊ ಹೋಗಿದ್ದಾರೆ. ಈಗ ನಾನು ಇನ್ನು ಪೈಪ್ ತಗೊಂಡು ಒಬ್ಬನೇ ಹೋಗಿ ನಮ್ಮ ತೋಟದ ಹಾಕ್ಬೇಕು. ಬನ್ನಿ ಹೋಗಿ. ಇಲ್ಲಿರೋ ಪೈಪ್ಗಳು ಸಾಲಲ್ಲ, ಹಂಗಾಗಿ ಅಲ್ಲಿ ನಮ್ಮ ಅಣ್ಣ ನಮ್ಮ ಅಪ್ಪಾಜಿಯವರು ಹೋಗ್ತಾ ಇದ್ದಾರೆ ನೋಡಿ. ಇನ್ನೊಂದು 4 ಪೈಪ್ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಇದೇ ನಮ್ಮ ತೋಟ. 4 ಪೈಪ್ ನಿಂತ್ಕೊಂಡಿದ್ದೀನಿ. ಹೊಲ ಬೇರೆ ಹೊಡೆದಾರೆ, ತೋಟ ಗದ್ದೆ ಹೊಡೆದವ್ರೆ, ಹಂಗಾಗಿ ಮುರ್ಲೆಂಡೆ ಜಾಸ್ತಿ. ಪೈಪೆಲ್ಲ ಹಾಕಿದೆ, ಇನ್ನೇನು ಮುಗೀತು. ಮನೆಗೆ ಕರಿಬೇವು ಬೇಕಂತೆ ನಮ್ಮ ತೋಟದಾಗ ಹಾಕಿದ್ದೀವಿ, ಅದನ್ನೇ ಮುರ್ಕೊಂಡು ಹೋಗ್ತಾ ಇದೀನಿ ನೋಡಿ. ಕರಿಬೇವು ಗಿಡ 3 ಏನೋ ಇದ್ದಾವೆ, ಅದ್ರಾಗೆ ಮುರ್ಕೊಂಡು ತುತ್ತದಿ ಮುರ್ಕೊಂಡು ಚೆನ್ನಾಗಿರೋದು ಮುರ್ಕೊಂಡು ಹೋಗ್ತಾ ಇರೋದು. ಯಾಕಂದ್ರೆ ಮತ್ತೆ ಅದು ಚಿಗುರು ಹೊಡಿತೈತೆ ಮತ್ತೆ ಬಿಡ್ತೈತಿ, ಇಲ್ಲಂದ್ರೆ ಉದ್ದಕ್ಕೆ ಹಂಗೆ ಬೆಳ್ಕೊಂಡು ಹೋಗ್ಬಿಡ್ತೈತಿ. ರಾತ್ರಿ ಬಂದು ಆಳ್ದಾಗ ನೀರು ಹೊಡೆಯೋದು ನೋಡಿ. ಹಳ್ಳ ಇಲ್ಲ ಐತಿ, ತೋಟ ಮಕ್ಕಳಾಗ ಕಾಣಿಸ್ತಾ ಇದೆಯಾ? ಇದೇ ಹಳ್ಳ. ಈ ಹಳ್ಳದಾಗೆ ಮೋಟ್ರ್ ಇಟ್ಟು ನೀರು ಹೊಡೆಯೋದು. ರಾತ್ರಿ ತೋರಿಸ್ತೀನಿ. ಕರಿಬೇವು ಸೊಪ್ಪು ಮುರ್ಕೊಂಡ್ವಿ ಮನೆಗೆ ಹೋಗ್ತಾ ಇರೋದೆ ಮರಿಗೆ. ಇವಾಗ ಕರಿಬೇವು ಸೊಪ್ಪು ಪಾಡಾಗಿ ಟವಲ್ ಕಟ್ಕೊಂಡು ನಮ್ಮದು ಮೇಕೆ 3 ಮರಿ ಹಾಕಿತ್ತು, ಅದಕ್ಕೋಸ್ಕರ ಮರಿಗಳಿಗೆ ತಗೊಂಬಂದಿದ್ವಿ. ನಾವು ವಾಪಸ್ ಕಟ್ತಾಯಿದ್ದು ನೋಡಿ. ಆಯಿತು. ಆಮೇಲೆ ಗಾಯ್ಸ್, ರಾತ್ರಿ ಹೊಡೆಯೋಣ ಅಂದ್ಕೊಂಡ್ವಿ, ಹೊಡೆಯೋಕ್ಕಾಗಲಿಲ್ಲ. ಇವಾಗ ಮೇಡಮ್ ಅಪ್ಪಾಜಿ ಅದಕ್ಕೆ ಇವಾಗ ಹೊಡೆಯೋಕೆ ಬರೀ ನೀರು ತುಂಬ್ಕೊಂಡ್ವಿ. ಹೋಗೋದಕ್ಕೆ ನೀರು ಹಾಕಿ ಹೊಡೆಯೋದು. ಬೆಳಗಿಂದ ಫುಟ್ಬಾಲಿಗೆ ನೀರು ಹಾಕಿ ನಮಗಂತೂ ಸಾಕಾಗೋಗಿತ್ತು. ಎಷ್ಟು ಸಾರಿ ನೀರು ಹಾಕಿ ಸ್ಟಾರ್ಟ್ ಮಾಡಿದರೂ ಕೂಡ ಮೋಟ್ರು ನೀರೇ ಎತ್ತಿತ್ತು. ಇದೇ ಥರ ಹಳ್ಳದಲ್ಲಿ ಇಳಿದು ಹತ್ತಿ ನಮಗಂತೂ ಸಾಕಾಗೋಗಿತ್ತು. ಏನು ಪ್ರಾಬ್ಲಮ್ಮು, ಯಾಕೆ ನೀರು ಎತ್ತಾ ಇಲ್ಲ ಅಂತ ನಮಗೂ ಕೂಡ ಗೊತ್ತೇ ಆಗಲಿಲ್ಲ. ಬೆಳಗಿಂದ ಇದೇ ಥರ ಟ್ರೈ ಮಾಡ್ತಾ ನೋಡಿದರೆ ಮಧ್ಯಾಹ್ನ ಆಗೋಯಿತು. ಊಟ ಮಾಡ್ಕೊಂಬಂದು ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮೋಟ್ರೊಳಗೆ ಏನಾದರೂ ಕಸ ಕಡ್ಡಿ ಸಿಕ್ಕೈತೇನೋ, ಅದಕ್ಕೋಸ್ಕರ ನೀರು ಹತ್ತಾ ಇಲ್ಲ ಅಂತ ನಮ್ಮ ಅಣ್ಣ ಚೆಕ್ ಮಾಡಿ ನೋಡಿದ, ಆದರೆ ಅದರೊಳಗೆ ಏನೂ ಇದ್ದಿಲ್ಲ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಎಲೆ ಪೆಲೆ ಸಿಗ್ಬಾರ್ದು, ಕಸ ಕಡ್ಡಿ ಸಿಗ್ಬಾರ್ದು ಅಂತ ಈ ಥರ ಚೀಲ ಕಟ್ತಾರೆ ನೋಡ್ರಿ. ಕೆಲವರು ಸೊಳ ಪರ್ಜೆ ಕಟ್ತಾರೆ, ನಾವು ಈರುಳ್ಳಿ ಚೀಲ ಸಿಕ್ತಂತ ಈರುಳ್ಳಿ ಚೀಲ ಕಟ್ಟಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಫುಟ್ಬಾಲ್ನ ಹಳ್ಳದಿಂದ ಹೊರಗೆ ತೆಗೆದು ನೋಡಿದಾಗ ಗೊತ್ತಾಗಿದ್ದು, ನೀರು ಹೊಡೆದ್ವಿ ಗಾಯ್ಸ್. ಬಟ್ ಏನು ಮಾಡ್ತೀರಾ, ಅದು ಒಳಗಿರೋ ನಾಲಿಗೆ ನೀರು ಹುಡ್ಕೆಲ್ಲ ಕಡ್ದು ಹೋಗ್ಬಿಟ್ಟೈತೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ನೀವು ಇದೇನು ನೋಡ್ತಿದ್ದೀರಾ, ಇದು ಹೋಗಿತ್ತು. ಇದು ನಾಲಿಗೆ ಅಂತಾರೆ. ಇದನ್ನು ಹೊಸ ತಗೊಂಬಂದಿವಿ ಇವಾಗ, ಹಾಕ್ಬೇಕು ನೋಡಿ. ರೆಡಿ ಆಯಿತು, ಇನ್ನೇನಿಗೆ ಹಾಕಿ ಟೆಸ್ಟ್ ಮಾಡಿದೆ. ಫೈನಲಿ ಬಿಚ್ಚು ಎಲ್ಲ ತೆಗೆದು ಸರಿ ಮಾಡಿದ್ವಿ. ಈಗ ಸದ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ಮತ್ತೆ ಪೈಪ್ ಹಾಕಿ ಮತ್ತೆ ಸ್ಟಾರ್ಟ್ ಮಾಡಿದೆ ಗಾಯ್ಸ್. ಬೆಳಗಿಂದ ಕಷ್ಟಪಟ್ಟು ಅದು ಸರಿ ಇದ್ದಿಲ್ಲ. ಫುಟ್ಬಾಲ್ ನಾಲಿಗೆ ಹೋಗಿತ್ತು, ಅದನ್ನೆಲ್ಲ ತಗೊಂಬಂದ್ವಿ. ಟೈಮ್ ನೋಡಿದ್ರೆ ಇವಾಗ 5:15. ಇವಾಗ ಸ್ಟಾರ್ಟ್ ಆಗೈತಿ. ಮತ್ತೆ ಬಿಚ್ಚಿ ನೋಡಿದರೆ ನೀವೇ, ಮತ್ತೆ ಬಿಚ್ಚಿ ಮತ್ತೆ ತೆಗೆದು ಏನೇನೋ ಅದು ಏರ್ ಹೋಗ್ತಾಯಿತ್ತು ಫುಟ್ಬಾಲಲ್ಲಿ, ಅದನ್ನೆಲ್ಲ ಸರಿ ಮಾಡಿ ಮತ್ತೆ ಆನ್ ಮಾಡಿದೆ ನಮ್ಮ ಅಣ್ಣ. ಸ್ಟಾರ್ಟ್ ಮಾಡಿದ್ದೀವಿ.
ಪೆಟ್ರೋಲ್ ಹಾಕಿದ್ವಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಜೆಟ್ ಪೈಪ್ ಕೂರ್ಸಕ್ಕೆ ಹೋಯ್ತು ನಮ್ಮ ಅಣ್ಣ. ಈಗ ಮೋಟ್ರ್ ಸ್ಟಾರ್ಟ್ ಆಗೈತೆ, ಪೆಟ್ರೋಲ್ ಹಾಕಿದ್ದೀವಿ. ಈಗ ಅದು ಖಾಲಿಯಾಗೋರ್ಗೆ ಹೊಡಿತೈತೆ. ಖಾಲಿ ಆದಮೇಲೆ ಮತ್ತೆ ಬಂದು ಊಟ ಮಾಡ್ಕೊಂಡ್ಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ.